ಈ ಬಾವಿ ಒಳಗ್ ನೀವೇನ್ ಕೊಡಗಳು ನೋಡ್ಲತ್ತಿರಲ್ಲ, ಈ ಕೊಡಗಳೊಂದು ಪವಾಡನೆ ನಡ್ಲಿತ್ತದ ಈ ಊರ್ ಒಳಗ. ಏನಂತ ಹೇಳ್ತೀನಿ, ವಿಡಿಯೋ ಕೊನೆ ತನಕನೂ ನೋಡ್ರಿ. ನಾ ಇವತ್ತು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಕಾಳಗಿ ತಾಲೂಕಿನ ಕೊರವಿ ಅನ್ನೋ ಒಂದು ಗ್ರಾಮದೊಳಗಿದ್ದೀನಿ. ಕೊರವಿ ಊರು ಅನ್ನಕ್ಕಿನ ಇದು ಒಂದು ಪವಾಡ ಕ್ಷೇತ್ರ ಅಂತಾನೆ ಹೇಳ್ಬೋದು. ಇಲ್ಲಿ ಕೊರವಂಜೇಶ್ವರಿ ಅನ್ನೋ ದೇವಿ ನೆಲೆಸಳ. ಈ ನೆಲೆಸಿರಂತ ಭಾಗದೊಳಗ ಒಂದು ಪಕ್ಕದಲ್ಲಿನೇ ಒಂದು ಬಾವಿ ನೋಡ್ಲಕ್ಕ ಕಾಣಿಸ್ತದ. ಆ ಬಾವಿ ಒಳಗ ಕೊಡಗಳು ಬಿಡ್ತಾರ. ಅಂದ್ರೆ ಯಾರು ಬಿಡ್ತಾರ ಅಂತ ಹೇಳಿದ್ರೆ ಭಕ್ತರು ಬಿಡ್ತಾರಂತ. ಅಂದ್ರೆ ಏನಾರ ಹರಕಿ ಹೊತ್ಕೊಂಡು ಕೊಡಗಳು ಬಾವಿ ಒಳಗ್ ಬಿಟ್ಟಾಗ ತಂತಾನೆ ಕೊಡಗಳು ಮುಳುಗಿ ತಂತಾನೆ ತೇಲ್ತಾವಂತ. ಈ ದೇವಿ ಈ ಪವಾಡ ನಡೆಸ್ಕೊಂಡು ಹೊಂಟಾಳ. ಇದ್ರೊಳಗೇನಪ್ಪ ಆಶ್ಚರ್ಯ ಸಂಗತಿ, ಕೊಡಗಳೆಲ್ಲ ನೀರೊಳಗೆ ತೇಲ್ತಾವ ಮುಳುಗ್ತಾವ ಅಂತ ನೀವು ಅಂತಿರ್ಬೋದು. ಬಟ್ ಆ ರೀತಿ ಅಲ್ಲ. ಈ ಕೊಡಗಳು ಯಾವ ರೀತಿವ ಅಂತ ಹೇಳಿದ್ರೆ ತಾಮ್ರದು ಮತ್ತು ಮಣ್ಣಿನ ಬಿಂದಿಗೆಗಳು ಇಲ್ಲಿ ನೋಡ್ಲಿಕ್ಕ ಕಾಣಿಸ್ತವ. ಒಂದು ಸಣ್ಣ ಟೆಂಪಲ್ ಒಳಗ ಒಂದು ದೇವಿ ಮೂರ್ತಿ ಅದ. ಅಂದ್ರೆ ಕೊರವಂಜೇಶ್ವರಿ ದೇವಿ ಮೂರ್ತಿ ಅದ. ಈ ದೇವಿ ಮಾಡ್ತಿರಂತ ಪವಾಡಗಳೇ ಈ ಬಿಂದಿಗೆಗಳಂತ ಇಲ್ಲಿನ ಜನನು ಅಂತಾರ. ಅದು ನೋಡೋ ಸಲುವಾಗಿ ಬೇರೆ ಬೇರೆ ಊರಿಂದ ಜನನು ಬರ್ತಾರ. ನೀವ್ನು ಹೋಗಿ ಒಂದ್ ಕಡೆ ನೋಡ್ಕೊಂಡು ಬರ್ಬೋದು. ನಿಮಗ್ನು ಗೊತ್ತ